ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿ 16 ಜನ ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಈಗ ನಟ ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವರ ಆಪ್ತರು, ಫ್ಯಾಮಿಲಿ ಎಲ್ಲರೂ ಕೂಡ ಆಗಮಿಸಿದ್ರು, ಭೇಟಿ ಕೂಡ ಆದ್ರು. ಆದ್ರೆ ಇದರ ಬೆನ್ನಿಗೆ ಈಗ ಒಬ್ರು ಶಾಸಕರು ಕೂಡ ಪ್ರಯತ್ನ ಪಡ್ತಿದ್ದಾರಂತೆ ದರ್ಶನ್ ಅವ್ರನ್ನ ಭೇಟಿ ಆಗಬೇಕು ಅಂತ. ದರ್ಶನ್ಗೆ ಆಪ್ತರಾಗಿರುವ ಬೆಂಗಳೂರಿನ ಶಾಸಕ ಹಗಲಿನಲ್ಲಿ ಭೇಟಿ ಆದ್ರೆ ಮಾಧ್ಯಮದವರ ಕಣ್ಣಿಗೆ ಬೀಳ್ತೀವಿ ಅಂತ ಸಂಜೆ ಬಳಿಕ ಭೇಟಿಗೆ ಯತ್ನ ಮಾಡ್ತಿದ್ದಾರೆ ಶಾಸಕ. ಸಂಜೆ ಬಳಿಕ ಜೈಲಿನಲ್ಲಿರುವವರ ಭೇಟಿಗೆ ಅವಕಾಶ ಇಲ್ಲ. ಆದರೆ ಪೊಲೀಸರು ಜೈಲಧಿಕಾರಿಗಳ ಮೇಲೆ ಶಾಸಕರು ಪ್ರಭಾವ ಬೀರಿ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಿದ್ದಾರಂತೆ. ತನ್ನ ಪ್ರಭಾವ ಬೀರಿ ಜೈಲಿನಲ್ಲಿ ಭೇಟಿಯಾಗುವುದಕ್ಕೆ ಶಾಸಕರು ಪ್ರಯತ್ನ ಪಡ್ತಿದ್ದಾರೆ. ನಟ ದರ್ಶನ್ ಅವರಿಗೆ ಆಪ್ತರಾಗಿರುವಂತಹ ಶಾಸಕರು, ಬೆಂಗಳೂರಿನ ಶಾಸಕರು. ಇದು ದರ್ಶನ್ ಕೇಸ್ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್. ದರ್ಶನ್ ಬಳಿ 2 US ಮೇಡ್ ಪಿಸ್ತೂಲ್ ಇದೆಯಂತೆ. ಶಸ್ತ್ರಾಸ್ತ್ರ ಇಟ್ಟುಕೊಂಡಿದ್ದಾರೆ ಅಂತೇಳಿ. ಇಟ್ಕೋಬಾರ್ದು ಅಂತೇನಿಲ್ಲ, ಎಲ್ರಿಗೂ ಕೊಡ್ತಾರೆ. ಈಗ ಸಾಧಾರಣವಾಗಿ VIPsಗಳು, ಸೆಲೆಬ್ರಿಟಿಗಳಿಗೆ ಕೊಡ್ತಾರೆ. ಆದರೆ ಅದನ್ನು ವಶಕ್ಕೆ ಪಡೆದಿಲ್ವ ಅಂತ ನಮ್ಮ ಪ್ರಶ್ನೆ. ದರ್ಶನ್ ಬಳಿ US ಮೇಡ್ ಪಿಸ್ತೂಲ್ ಇತ್ತ 2. ಆಮೇಲೆ ಪ್ರದೋಷ್ ಬಳಿ 1, ದರ್ಶನ್ ಬಳಿ 1 ಇತ್ತ. ಈ ಎಲ್ಲ ಘಟನಾವಳಿಗಳಿಗಾಗಿ ಎಷ್ಟು 20 ದಿವಸ ಆಗ್ತಾ ಬಂತಲ್ಲ, ಜಾಸ್ತಿ ಆಯಿತು. 8ನೇ ತಾರೀಕಿನಿಂದ 18. ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿ ನೀಡಿದ್ದ ಪೊಲೀಸರು ಸದ್ಯ ಪಿಸ್ತೂಲ್ ವಶಕ್ಕೆ ಪಡೆಯುವಂತೆ ಸೂಚನೆ ಕೊಟ್ಟಿದ್ದಾರೆ. RR ನಗರ, ಗಿರಿನಗರ ಪೊಲೀಸರಿಗೆ ತನಿಖಾಧಿಕಾರಿ ಪತ್ರ. ಈಗ ಒಂದು ಗನ್ ಪಡೆಯಬೇಕು ಅಂತಂದರೆ ಈಗ ನಿಮಗೂ ಕೂಡ ಬೇಕಿದ್ರೆ ಗನ್ ಕೊಡ್ತಾರೆ. ನಿಮಗೆ ಏನಾದರೂ ಈಗ ಕೆಲವರಿಂದ ತುಂಬ ತೊಂದರೆಗಳಿದ್ದರೆ ಸಮ್ಟೈಮ್ಸ್ ನೀವು ಅಂದರೆ ಅದು ನೋಡ್ತಾರೆ, ಅದು ಅಗತ್ಯ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಯಾರಿಗಾದರೂ ಗನ್ ಕೊಡ್ತಾರೆ. ಗನ್ ಕೊಡುವಾಗ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಂತ ಬರುತ್ತೆ. ಗನ್ ಕೊಡೋದಕ್ಕಿಂತ ಮೊದಲು ನಾವೊಂದು ಅಪ್ಲಿಕೇಶನ್ ಕೊಡಬೇಕು, ಯಾಕೆ ಅಂತ ಹೇಳಬೇಕು, ಕೊಲೆ ಬೆದರಿಕೆ ಹಿಂಗೆಲ್ಲ ಇದ್ದಾಗ ಕೊಡ್ತಾರೆ ಗನ್. ಆಮೇಲೆ ಅವರು ಮನೆಗೆ ಬರ್ತಾರೆ, ಪೊಲೀಸರು ಮನೆಗೆ ಬಂದ್ಬಿಟ್ಟು ನೀವು ಗನ್ ಇಡೋದಕ್ಕೆ ಅಲ್ಲಿ ಜಾಗ ಇದೆಯಾ ಅದೆಲ್ಲ ನೋಡ್ತಾರೆ. ನೀವು ಅದಕ್ಕಾಗಿ ಬೇರೆಯೇ ಒಂದು ವ್ಯವಸ್ಥೆ ಎಲ್ಲ ಮಾಡಬೇಕಾಗತ್ತೆ. ತಿಜೋರಿ ಒಳಗಿಡಬೇಕಾಗತ್ತೆ ಗನ್ನನ್ನು. ಆಮೇಲೆ ಈಗ ಎಲೆಕ್ಷನ್ ಆಯಿತು ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಗನ್ ಇದೆ, ಅಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಆಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಗನ್ನನ್ನು ಸರೆಂಡರ್ ಮಾಡಬೇಕು. ಸರೆಂಡರ್ ಮಾಡಿ ತಗೊಂಡು ಹೋಗಬೇಕು. ಆಮೇಲೆ ನೀವು ಏರ್ಪೋರ್ಟಲ್ಲಿ ಗನ್ ಹಿಡಿದ್ರಂತೆ ತಪ್ಪೇನಿಲ್ಲ. ಸಮ್ಟೈಮ್ಸ್ ಆ ಲೈಸೆನ್ಸ್ ಇಟ್ಕೊಂಡಿರೋದಿಲ್ಲ ಅವರು, ಅಥವಾ ಗನ್ ಇದ್ರೂ ಕೂಡ ಅದಕ್ಕೆ ಫ್ಲೈಟಲ್ಲಿ ತಗೊಂಡು ಹೋಗ್ಬೇಕಾದ್ರೂ ಕೂಡ ಬೇರೆ ಬೇರೆ ವಿಧಿವಿಧಾನಗಳಿರುತ್ತೆ. ಹಿಂಗೆ ಹೋಗಿ ಮೊದಲೇ ಹೇಳ್ಬಿಟ್ಟು ಮಾಡುವಂಥದ್ದು. ಆಮೇಲೆ ನಿಮಗೆ ಸರ್ಕಾರ ಒಂದು ಗನ್ ಕೊಡುತ್ತೆ. ಆ ಗನ್ನ ತೀವ್ರತೆ ಮತ್ತೊಂದೆಲ್ಲ ಕೆಲವರು ತಮಾಷೆ ಮಾಡ್ತಾ ಇರ್ತಾರೆ. ಆ ಗನ್ನಲ್ಲಿ ಹೆಂಗಂದ್ರೆ ನೀವು ಕೈಕಾಲು ಕಟ್ಟಿ ಹಾಕಿ ಆಮೇಲೆ ಹೊಡಿಬೇಕು, ಆಗ ಮಾತ್ರ ತಾಗತ್ತೆ, ಇಲ್ಲ ಅಂತಂದರೆ ತಾಗೋದಿಲ್ಲ ಅಂತಂದ್ಬಿಟ್ಟು. ಸೊ ಅದಾದ ನಂತರ ಅವರು ವೈಯಕ್ತಿಕವಾಗಿ ಬೇರೆ ಬೇರೆ ಗನ್ಗಳನ್ನು ತಗೊಳ್ಬೋದು. ಸೊ US ಮೇಡ್ ಗನ್ ಇದೆ. ಆದರೆ ಈ ಘಟನಾವಳಿಗಳಾದಾಗ ಅವರಿಂದ ವಾಪಸ್ ಪಡೆಯಬೇಕಾಗುತ್ತೆ. ಅದನ್ನು ಪಡೆದಿದ್ದಾರಾ, ಅದಕ್ಕೆ ಈಗ ಸೂಚನೆ ಕೊಟ್ಟಿದ್ದಾರಂತೆ. ಗಿರಿನಗರ ಮತ್ತು RR ನಗರ, ಬಹುಶಃ ಪ್ರದೋಷ್ ಗಿರಿನಗರ ವ್ಯಾಪ್ತಿಯಲ್ಲಿ ಬರುತ್ತೆ, ದರ್ಶನ್ RR ನಗರ ವ್ಯಾಪ್ತಿಯಲ್ಲಿ ಬರುತ್ತೆ. ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ನಾಗರಾಜ್, ಬಹುಶಃ ನಾನು ಹೇಳಿದ್ದು ಏನಾದರೂ ಕರೆಕ್ಷನ್ ಮಾಡಲಿಕ್ಕಿದೆಯಾ ಅದರಲ್ಲಿ? ಅಂದರೆ ಈಗ ಫಾರಿನ್ ಮೇಡ್ ಅಥವಾ ಬೇರೆ ಪಿಸ್ತೂಲ್ಗಳನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ಇಂಥ ಘಟನಾವಳಿಗಳಾದಾಗ ವಶಕ್ಕೆ ಪಡೆಯುವಂಥದ್ದಿರುತ್ತೆ. ಇನ್ನೂ ಕೂಡ ವಶಕ್ಕೆ ಪಡೆದಿಲ್ಲ. ಇದು ಪೊಲೀಸರಿಂದ ಆದಂಥ ತಪ್ಪ, ಹೇಗೆ ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು? ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗ್ಲೂ. ಯಾಕಂತಂದ್ರೆ ಘಟನೆ ಈ ಒಂದು ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾ ಇದ್ದಂಗೆ ಪೊಲೀಸರು ಈ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಯಾಕಂತಂದರೆ ಏನು ಒಂದು ಎಲೆಕ್ಷನ್ ಟೈಮಲ್ಲಿ ಕಮಿಷನರ್ ಆಫೀಸ್ ಕಚೇರಿಯಿಂದ ಒಂದು ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿ ಅಲ್ಲಿ ಯಾರಿಗೆ ಏನು ಸಾಮಾನ್ಯವಾಗಿ ಎಲೆಕ್ಷನ್ ಟೈಮಲ್ಲಿ ಗನ್ಗಳನ್ನು, ಶಸ್ತ್ರಾಸ್ತ್ರಗಳನ್ನು ಆಯಾ ಪೊಲೀಸ್ ಠಾಣೆಗಳಲ್ಲಿ ತೆಗೆದುಕೊಂಡೋಗಿ ಕೊಡಬೇಕಾದಂಥ ಪ್ರಕ್ರಿಯೆಗಳಿರ್ತಕ್ಕಂಥದ್ದು. ಆದರೆ ಕೆಲವೊಂದು VVIPಗಳಿಗೆ, ಕೆಲವೊಂದು ಜೀವ ಭದ್ರತೆಯವರಿಗೆ ಒಂದು ಅರ್ಜಿಯನ್ನು ಹಾಕಿದ್ರೆ ವಿನಾಯಿತಿಯನ್ನು ಕೊಡ್ತಾಯಿದ್ರು. ಅದಕ್ಕೆ ಅಂತೇಳಿ ಒಂದು ಕಮಿಷನರ್ ಕಚೇರಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಮಾಡಿತ್ತು. ಅವರು ಯಾಕೆ ಇವರಿಗೆ ಅವಶ್ಯಕತೆ ಇದೆ ಅನ್ನೋದನ್ನು ಪರಿಶೀಲಿಸಿ ಅವರಿಗೆ ಒಂದು ವಿನಾಯಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಇಲ್ಲಿ ಕಿಡ್ನ್ಯಾಪ್, ಕೊಲೆ ಜೊತೆಗೆ ಏನು ಒಂದು ಇಂಥ ಒಂದು ಗಂಭೀರ ಪ್ರಕರಣದಲ್ಲಿ ಸಿಕ್ಕಿದಾಗ ಆರೋಪಿಗಳು ಮೊದಲು ಆ ಕೆಲಸವನ್ನು ಮಾಡಬೇಕಾಗಿತ್ತು. ಈ ರೀತಿಯಾಗಿ ಅವ್ರ ಬಳಿ ಗನ್ ವಿನಾಯಿತಿ ಪಡೆದುಕೊಂಡು ಈ ರೀತಿ ಗನ್ಗಳನ್ನು ಇಟ್ಕೊಂಡಿದ್ದಾರೆ. ಇವುಗಳನ್ನು ಮೊದಲಿಗೆ ವಶಕ್ಕೆ ಪಡೆದುಕೊಳ್ಳಿ ಅಂತೇಳಿ ಪೊಲೀಸರು ಮುಂದಾಗಬೇಕಾಗಿತ್ತು. ಆದರೆ ಏನು ಒಂದು ತೀವ್ರವಾಗಿ ತನಿಖೆ ನಡೆದುಕೊಂಡು ಹೋಯಿತು. ಈ ಒಂದು ಕೊಲೆಗೆ ಸಂಬಂಧಿಸಿದಂತೆ ಸಾಕಷ್ಟು ಸಾಕ್ಷ್ಯಗಳನ್ನು
ಸಂಗ್ರಹಿಸೋದಿರ್ಬೋದು ಅಥವಾ ಸಾಕಷ್ಟು ಎವಿಡೆನ್ಸ್ಗಳನ್ನು ಕೂಡ ಹಾಕಿ ಅವರನ್ನು ಮತ್ತೆ ಮನಪರಿವರ್ತನೆ ಆಗದಂತೆ ಆ ಒಂದು ಎವಿಡೆನ್ಸ್ಗಳನ್ನು ಸೇಫ್ ಮಾಡೋದು ಸಹ ಪೊಲೀಸರಿಗೆ ಪ್ರಮುಖ ಭಾಗವಾಗಿತ್ತು. ಈ ಒಂದು ಬಿಸಿಯಲ್ಲಿ ಪೊಲೀಸರು ಈ ಕೆಲಸವನ್ನು ಮಾಡೋದು ಮರ್ತಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದರೆ ಕೂಡಲೇ ತನಿಖಾಧಿಕಾರಿಗಳು ಈಗಾಗಲೇ ಈ ಒಂದು ಅಂಶ ಬೆಳಕಿಗೆ ಬರ್ತಾ ಇದ್ದಾಗೆ ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೆ ಅವರ ಬಳಿ ಇರ್ತಕ್ಕಂಥ ಪಿಸ್ತೂಲ್ಗಳನ್ನು ವಾಪಸ್ ಪಡೆದುಕೊಳ್ಳಿ ಮತ್ತು ನಿಮ್ಮ ವಶದಲ್ಲಿ ಇಟ್ಕೊಳ್ಳಿ ಅಂತೇಳಿ ಈಗಾಗಲೇ ಸೂಚನೆಯನ್ನ ಮತ್ತೆ ಪತ್ರದ ಮುಖಾಂತರ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಭಾಳ ಮುಖ್ಯವಾಗಿ ಒಂದು ವೇಳೆ ಇವರು ಪೆರೋಲ್ ಈಗ ದರ್ಶನ್ ಹೊರಗೆ ಬರ್ತಾರ ಅನ್ನೋಂಥ ಪ್ರಶ್ನೆ ಎದುರಾಗ್ಬೋದು ತುಂಬ ಜನರಿಗೆ. ಸಂಜಯ್ ದತ್ ಅವರು ಟಾಡಾ ಕೇಸ್ನಲ್ಲಿ ಒಮ್ಮೆ ಒಳಗೆ ಹೋಗಿದ್ರು, ತುಂಬ ವರ್ಷಗಳ ಕಾಲ ಇದ್ದರು. ಆದರೆ ಅವರ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಅವರಿಗೆ ಪೆರೋಲ್ ಮೇಲೆ ಹೊರಗೆ ಬರೋದಕ್ಕೆ ಅವಕಾಶ ಇತ್ತು. ಅಂದರೆ ಮೊನ್ನೆ ಯಾರೋ ಕೇಳ್ತಾ ಇದ್ರು, ತುಂಬ ಸಿನಿಮಾಗಳಿದೆಯಲ್ಲ ಏನು ಮಾಡೋದು ಮತ್ತೊಂದು ಅಂತೇಳಿ. ಅಂದರೆ ಹೊಸ ಸಿನಿಮಾಗಳಿಗಲ್ಲ, ಯಾವುದಾದ್ರೂ ಸಿನಿಮಾ ಈಗ ಡೇವಿಡ್ ಅರ್ಧ ಏನೋ ಆಗಿದೆ, ಮುಕ್ಕಾಲು ಏನಾಗಿದೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ವಿದೇಶಿ ಚಿತ್ರೀಕರಣಕ್ಕೆ ಅವಕಾಶ ಇರೋದಿಲ್ಲ. ಏನಿದ್ರು ಕೂಡ ಭಾರತದಲ್ಲೇ ಮಾಡಬೇಕಾಗತ್ತೆ. ಅದು ಕೂಡ ಭಾರತ ಬೇರೆ ಭಾಗಕ್ಕೆ ಹೋಗೋದಕ್ಕೆ ಅವಕಾಶ ಕೊಡುತ್ತಾ ಕೋರ್ಟ್ ನಿರ್ಣಯ ಮಾಡಬೇಕು. ಇಲ್ಲ ಕರ್ನಾಟಕದಲ್ಲೇ ಮಾಡಿ ಅಂದರೆ ಕರ್ನಾಟಕದಲ್ಲೇ ಮಾಡಬೇಕಾಗತ್ತೆ. ಈ ರೀತಿ ಒಂದು ಅವಕಾಶ ಇದೆ. ಇದನ್ನು ತಗೋಬೇಕಾಗಿತ್ತು, ಅವರು ಗನ್ನನ್ನು ತಗೋಬೇಕಾಗಿತ್ತು. ನೋಡೋಣ, ಈಗಲೂ ಕಾಲ ಮಿಂಚಿಲ್ಲ, ತಗೋತಾರೆ. ಈಗ ಒಂದು ಬ್ರೇಕ್